ಮೇಲೇ ಆರೋಪ ಬಂದಿದೆ. ಒಂದು ಕಡೆ ಸ್ವತಃ ರೇವಣ್ಣ ಮೇಲೆ ಆರೋಪ ಬಂದಿದೆ, ಜೈಲಿಗೆ ಹೋಗಿದ್ದಾರೆ, ಬೇಲ್ ಮೇಲೆ ಬಿಡುಗಡೆಗೊಂಡಿದ್ದಾರೆ. ಎನಿ ಟೈಮ್ ಅರೆಸ್ಟ್ ಆಗ್ಬೋದು ಮತ್ತೊಮ್ಮೆ, ನಂಬರ್ 1. ಎರಡನೇದಾಗಿ ಮಗನ ಮೇಲೆ ಆರೋಪ ಬಂದಿದೆ. ಮಗನ ಮೇಲೆ ಆರೋಪ ಅಂತಂದ್ರೇನು? ಸಾಮಾನ್ಯ ಕುಟುಂಬ ಅಲ್ಲ, ರಾಜಕೀಯ ಕುಟುಂಬ. ರಾಜಕೀಯ ಕುಟುಂಬ ಅಂದರೆ ಜನಸಾಮಾನ್ಯ ಜೊತೆ ಸಂಪರ್ಕದಲ್ಲಿರಬೇಕಾಗತ್ತೆ. ಆತನ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಚಿಂತೆ. ತನ್ನ ಬಗ್ಗೆ ಆದಂಥ ಆರೋಪಗಳು, ಮಗನ ಮೇಲೆ ಇರುವಂಥ ಆರೋಪ, ಆತನ ಭವಿಷ್ಯ ಏನಾಗುತ್ತೆ ಅಂತೇಳಿ. ಅಲ್ಲೊಬ್ಬರು ಹಿರಿಯರಿದ್ದಾರೆ ದೇವೇಗೌಡರು. ಈ ಘಟನಾವಳಿಗಳಿಂದ ಅವರಿಗೆ ಯಾವ ನೋವಾಗಿದೆ ಅನ್ನುವಂಥದ್ದು. ಯಾಕೆಂದರೆ ಎಚ್ ಡಿ ರೇವಣ್ಣ ಅವರ ಬಗ್ಗೆ ನಿಮಗೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಯಾವಾಗ ದೇವೇಗೌಡರು ಕೂತಿರ್ತಾರೋ ಅಥವಾ ಒಂದು ಸಭಾ ಕಾರ್ಯಕ್ರಮಗಳಲ್ಲಿ ಕೂತಿರೋ ತನಕ ಆ ಸ್ಟೇಜಲ್ಲಿ ಎಚ್ ಡಿ ರೇವಣ್ಣ ಕೂರೋದಿಲ್ಲ. ಎಚ್ ಡಿ ರೇವಣ್ಣ ಕೂರೋದೇ ಇಲ್ಲ. ದೇವೇಗೌಡರ ಸರಿಸಮಾನವಾಗಿ ಕೂತ ಇತಿಹಾಸ ಭಾಳ ಕಡಿಮೆ, ನನ್ನ ಪ್ರಕಾರ ನಾನು ನೋಡಿದ್ದು ಭಾಳ ಕಡಿಮೆ. ಅವರು ಈಗ ಒಂದು ಪ್ರೆಸ್ ಮೀಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ದೇವೇಗೌಡರು ಕೂತಿರ್ತಾರೆ, ಕುಮಾರಸ್ವಾಮಿ ಕೂತಿರ್ತಾರೆ, ಇನ್ನಿತರ ನಾಯಕರು ಕೂತಿರ್ತಾರೆ. ಅದರಲ್ಲಿ ರೇವಣ್ಣ ಕೂರೋದಿಲ್ಲ. ದೇವೇಗೌಡರು ಕೂತಿರುವಾಗಲೂ ಅವ್ರು ನಿಂತೇ ಇರ್ತಾರೆ. ಆ ರೀತಿ ಒಂದು ಅಪ್ರತಿಮವಾದಂಥ ಒಂದು ತಂದೆ ಮೇಲಿನ ತಾಯಿ ಮೇಲಿನ ಒಂದು ಭಕ್ತಿ ಪ್ರೀತಿ ಇದ್ದೇ ಇದೆ. ಆಮೇಲೆ ನಿನ್ನೆ ಏನು ಕೆಲವು ಸಂಭ್ರಮಾಚರಣೆ ಆಯಿತು, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾನು ಹೇಳಿದೆ, ಒಂದು ತಮ್ಮ ಚಿಂತೆ, ತಮ್ಮ ಮಗನ ಚಿಂತೆ, ತಂದೆಯ ಚಿಂತೆ, ಪಾರ್ಟಿಯ ಚಿಂತೆ, ಈ 4 ಪ್ರಾಬ್ಲಮ್ಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಫೇಸ್ ಮಾಡಬೇಕಾಗತ್ತೆ. ಈ ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ನಮ್ಮಲ್ಲಿ ಮಾತ್ರ ನಿಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಮತ್ತೊಮ್ಮೆ ನೋಡೋಣ ಏನು ಮಾತಾಡಿದ್ದಾರೆ ನಮ್ಮ ವಿಜಯ್ ಮತ್ತು ಕ್ಯಾಮರಾಮ್ಯಾನ್ ಶಿವು ಮತ್ತು ವಿಜಯ್, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್. ಅವರ ಪ್ರಶ್ನೆಗಳಿಗೆ ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಮಾಜಿ ಸಚಿವರಾದಂಥ ಎಚ್ ಡಿ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದಷ್ಟು ಘಟನೆಗಳಾಗಿರುವಂಥದ್ದು, ನೆನ್ನೆ ಜೈಲಿಂದ ಬಿಡುಗಡೆ ಆಗಿರುವಂಥದ್ದು, ಮನಸ್ಸಿಗೆಲ್ಲ ಭಾಳ ನೋವಾಗ್ತಾ ಇರುವಂಥದ್ದು, ಒಂದು ಕಡೆ ಆರೋಪ ಪ್ರತ್ಯಾರೋಪ, ವಾದ ವಿವಾದಗಳೆಲ್ಲ ಬರ್ತಾ ಇರುವಂಥದ್ದು, ಏನು ಅನಿಸುತ್ತೆ ಇದ್ರ ಬಗ್ಗೆ? ನಾನು ಈಗ ನ್ಯಾಯಾಲಯಕ್ಕೆ ನನಗೆ ಅತಿ ಗೌರವ ಇದೆ. ನ್ಯಾಯಾಲಯಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ನಾನು ಯಾವುದೇ 40 ವರ್ಷದ ಜೀವನದಲ್ಲಿ ಏನು ನಾನು ತಪ್ಪು ಮಾಡಿಲ್ಲ ಸರ್. ಏನೇ ಇದ್ದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾನಿದ್ದೀನಿ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಏನು ಹೇಳಿಲ್ಲ, ದೇವರು ಬಿಟ್ಟಿದ್ದೀನಿ. ನ್ಯಾಯಾಲಯ ಇವತ್ತು ನನಗೆ ಗೌರವ ಇದೆ, ಅದ್ರ ಬಗ್ಗೆ ಇಷ್ಟು ಹೇಳ್ತೀನಿ ಹೊರತು ಇನ್ನೇನು ಹೇಳಿಲ್ಲ ಸರ್. ಕಿಡ್ನ್ಯಾಪ್ ಪ್ರಕರಣ ಅಂತ ಬಂತು, ಅದಾದ ನಂತರ ನ್ಯಾಯಾಲಯದಲ್ಲಿ ಕೂಡ ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ನಿಮ್ಮ ಅಂದರೆ ಜಾಮೀನು ಕೊಟ್ಟರು ಕಿಡ್ನ್ಯಾಪ್ ಅಂತ. ಅಂದರೆ ಇದು ಆರೋಪಕ್ಕೆ ಏನು ಅಂದರೆ ಜನತೆಗೆ ಏನು ಸಂದೇಶ ಕೊಡ್ತಾರೆ? ಅದ್ರ ಬಗ್ಗೆ ನಾನು ಇವತ್ತೇನು ಹೇಳೋಕ್ಕಲ್ಲ. ನಾನು ರಾಜ್ಯದ ಜನತೆಗೆ ಮತ್ತು ನಮ್ಮ ಜಿಲ್ಲೆ ಜನತೆ ಯಾವುದೇ ಥರ ಪಟಾಕಿ ಮೆರವಣಿಗೆ ಏನೂ ಮಾಡಬೇಡಿ. ದಯಮಾಡಿ ನ್ಯಾಯಾಲಯದಲ್ಲಿ ಇರುವಾಗ ಬೇಕು ಅಂತ ಇದು ಮಾಡ್ತಾರೆ, ದಯಮಾಡಿ ಯಾರು ಇದು ಮಾಡಬಾರ್ದು ಅಂತ ಮನವಿ ಮಾಡಿ ನಾನು ಹೇಳಿದ್ದೀನಿ. ನನ್ನೇ ನಾನೊಂದು ಇದು ಕಳಿಸ್ಕೊಟ್ಟಿದ್ದೀನಿ. ನನಗೇನು ಯಾವುದಿದೆ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ ಅಷ್ಟೇ. ನಿಮ್ಮ ನೆನ್ನೆ ಬಿಡುಗಡೆ ನಂತರ ಸುಮಾರು ಜನ ಕಾರ್ಯಕರ್ತರು ನಿಮ್ಮ ಅಭಿಮಾನಿಗಳೆಲ್ಲ ಬಂದು ಜೈಘೋಷ ಕೂಗ್ತಾಯಿದ್ರು. ನಾನು ಅದ್ರ ಬಗ್ಗೆ ಯಾವುದು ಜೈಘೋಷಣೆ ಕೂಗೋದು ಬೇಡಿ, ಯಾವುದು ಬೇಡ. ಇವತ್ತು ನನಗೆ ಇಷ್ಟೇ, ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನನ್ನ ನಂಬಿಕೆ. ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅನ್ನೋದು ಏನಾದರೂ ಕೂಡ ಷಡ್ಯಂತ್ರ, ಅದ್ರ ಬಗ್ಗೆ ನಾನು ಇವತ್ತೇನು ರಿಯಾಕ್ಟ್ ಮಾಡೋದು ಅಂದರೆ ಷಡ್ಯಂತ್ರ ಅನ್ನೋದು ಏನಾದರೂ ಕೂಡ ಅಂತ ನಾನು ಅದ್ರ ಬಗ್ಗೆ ಯಾವುದು ರಿಯಾಕ್ಟ್ ಮಾಡೋದು. ಓಕೆ ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಏನಾದರೂ ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಕಾಡ್ತಾ ಇರುವಂತಹ ಪ್ರಶ್ನೆ, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ. ದೇಶ ಬಿಟ್ಟು 19 ದಿನ ಆಯಿತು, ಆದರೆ ಇನ್ನೂ ಕೂಡ ಇವರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಿಲ್ಲ. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ವೆರಿ ಎಕ್ಸ್ಕ್ಲೂಸಿವ್ ಆಗಿ ಎಚ್ ಡಿ ರೇವಣ್ಣ ಅವರು ಮಾತಾಡಿದ್ದಾರೆ. ಮಗ ಎಲ್ಲಿದ್ದಾನೆ ಅಂತ ಕೇಳಿದ ಪ್ರಶ್ನೆಗೆ ಅವರ ಉತ್ತರ ಏನಿತ್ತು. ಇನ್ನೂ 10 ಹಲವು ವಿಚಾರಗಳ ಬಗ್ಗೆ ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಹಾಗಿದ್ರೆ ರೇವಣ್ಣ ಅವರಿಗೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನು ಎತ್ತ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದೇನು, ಬನ್ನಿ ನೋಡ್ಕೊಂಬರೋಣ. ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಸರ್, ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತ ಗೊತ್ತಿಲ್ಲ ಸರ್ ನನಗೆ.
ಪ್ರಜ್ವಲ್ ಏನು ಗೊತ್ತಿಲ್ವ ಸರ್ ತಮಗೆ? ಗೊತ್ತಿಲ್ಲ ಸರಿ, ಸರ್ ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಸರ್ ನನಗೆ. ಪ್ರಜ್ವಲ್ ಏನು ಗೊತ್ತಿಲ್ವ ಸರ್ ತಮಗೆ? ಗೊತ್ತಿಲ್ಲ ಸರಿ. ಸರ್ ಮತ್ತೊಂದು